ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಕಾರ್ಮಿಕರುಗಳಿಗೆ ನೀವು ನಮ್ಮ ಹತ್ರ ತಗೊಂಡ ಟ್ಯಾಕ್ಸ್ಗೆ ನಮಗೆ ಸೌಲಭ್ಯ ಕೊಟ್ಟಿದ್ದೀರಾ ಅಂತ ಕೇಳ್ತೀವಿ. ಸೌಲಭ್ಯನೇ ಕೊಡದೆ ನೀವು ಹೆಂಗೆ ಟ್ಯಾಕ್ಸ್ ಹಾಕ್ತಾರೆ? ನೀವು ರಸ್ತೆನೇ ಮಾಡಿದ್ರೆ ನೀವು ರಸ್ತೆದು ನನಗೆ ಸುಖ ಕೊಡುವಂತಾದ್ರೆ ಹೆಂಗೆ ಆಗುತ್ತೆ? ಜನರನ್ನ ಬಣಕ್ಕೆ ನಮ್ಮ ಹೋರಾಟಕ್ಕೆ ಕೋಟಿಗಟ್ಟಲೆ ಹಣ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಮೀಸಲಾಗಿದೆ. ಅವೆಲ್ಲವೂ ಕೂಡ ಮಾಡೋದಕ್ಕೆ ಅವ್ರು ಮನಸ್ಸು ಮಾಡಿದ್ರೆ ಅರ್ಧ ಗಂಟೆ ಅರ್ಧ ದಿವಸದಲ್ಲಿ ಇವೆಲ್ಲ ಮಾಡ್ತಾರೆ. ಸಂತೆ ಸ್ಥಳಾಂತರ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಸೇರಿ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಹುಳಿಯಾರು ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ರೈತರು ನಡೆಸ್ತಾ ಇರುವ ಅಹೋರಾತ್ರಿ ಧರಣಿ ಇಂದು 16ನೇ ದಿನಕ್ಕೂ ಮುಂದುವರೆದಿದೆ. ನಿರಂತರ ಮಳೆ ಹಾಗೂ ಚಳಿಯ ನಡುವೆಯೂ ಕೂಡ ರೈತರು ತಮ್ಮ ಹೋರಾಟದಿಂದ ಹಿಂದೆ ಸರಿಯದೆ ಹಠದ ಹೋರಾಟ ಮುಂದುವರೆಸಿದ್ದಾರೆ. ಕೃಷಿಕರು ಆದ ಷಡಕ್ಷರಿ ಶಂಕರಲಿಂಗಪ್ಪ ಅವರು ಮಾತನಾಡಿ, ಪಟ್ಟಣ ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮೂಲ ಸೌಕರ್ಯ ಒದಗಿಸದೆ ತೆರಿಗೆ ವಸೂಲಿ ಮಾಡುವುದು ರೈತರ ಮೇಲೆ ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರುಗಳಲ್ಲಿ ಮತ್ತೆ ಬಸ್ಗಳಲ್ಲಿ ಓಡೋರು ಎಲ್ಲರೂ ಪ್ರತಿ ಸತಿ ಗಲಾಟೆಗಳಾಗಿ ಉಳಿದಾಟ ಆಗಿ ಮತ್ತೆ ಸಾವುಗಳಲ್ಲಿ ಆಗಿರುವಂತದ್ದೆಲ್ಲ ಕೂಡ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಅದಕ್ಕೊಂದು ಸೂಕ್ತವಾದ ಜಾಗ ಇದೆ. ಚಿಕ್ಕನಾಯಕಳಿಗೆ APMC ನಲ್ಲಿ ಜಾಗ ಇದೆ, ಅಲ್ಲಿ ಕೊಟ್ಟಿದ್ದಾರೆ ಒಳಗಡೆ. ಅದು ಕೂಡ ಅದೇ ತರ ಆಗ್ತಾ ಇತ್ತು. ಹಾಗಾಗಿ ಅದನ್ನ APMC ಕಾಂಪೌಂಡ್ ಒಳಗಡೆ ಮಾಡಿರೋದ್ರಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳಲ್ಲಿ ಪರಿಹಾರ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಬರೀ ನೀವು ಜಾಗ ಕೊಟ್ಟರೆ ಸಾಲದು, ಅದಕ್ಕೆ ಬೇಕಾದಂತ ನೆರಳು, ನೀರು ಮತ್ತೆ ಶೌಚಾಲಯಗಳು ಮತ್ತೆ ಅವ್ರಿಗೆ ಕಸ ಹಾಕಕ್ಕೆ ಒಂದು ಜಾಗ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಗುರುತಿಸೋಕೆ ಆಗಿಲ್ಲ ಇನ್ನು ಅಧಿಕಾರಿಗಳಿಗೆ. ಅರ್ಥ ಏನು? ಇದೆಲ್ಲ ಅವ್ರ ಕರ್ತವ್ಯ ಲೋಪ ಮತ್ತೆ ನಿರ್ಲಕ್ಷ್ಯತೆ. ಹಾಗೆಯೇ ಮತ್ತೆ ಜನರ ಮೂಲಭೂತ ಸೌಕರ್ಯಗಳಿಗೆ ಅವರ ಬದ್ಧತೆನೇ ಇಲ್ಲದೆ ಇರೋದು. ಈಗ ಇಡೀ ಹುಳಿಯಾರು ಟೌನಲ್ಲಿ ಎಷ್ಟು ಕಸ ಪ್ರತಿದಿನ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆದಂಥ ಕಸನ ಇವರು ವಿಭಾಗಿಸಬೇಕು ಮತ್ತು ತಗೊಳ್ಳೋದನ್ನ ಸೂಕ್ತವಾಗಿ ವೈಜ್ಞಾನಿಕವಾಗಿ ಅದನ್ನ ಶೇಖರಣೆ ಮಾಡಬೇಕು. ಅದ್ರ ಮೂಲಕ ಗೊಬ್ಬರ ಹಾಕ್ಬೋದು, ಮತ್ತೆ ಇನ್ನೊಂದು ಬೇರೆ ಉತ್ಪನ್ನಗಳನ್ನ ವಾಪಸ್ಸು ಮರುಬಳಕೆ ಮಾಡೋಕೆ ಎಲ್ಲ ಮಾಡಬೇಕು. ಇವೆಲ್ಲವೂ ಕೂಡ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕಸದ ಬಗ್ಗೆ ಅಷ್ಟೊಂದು ಅತ್ಯಂತ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಾಮುಖ್ಯತೆನ ಕೊಟ್ಟು ಅದನ್ನ ಅಟೆಂಡ್ ಮಾಡ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಅದು ಕೂಡ ಕಸ ಇವತ್ತು ಅದೇನು ಇದಲ್ಲ, ವೇಸ್ಟ್ ಅಲ್ಲ. ಅದರಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ, ಉಪ ಉತ್ಪನ್ನಗಳು ಬರುತ್ತೆ. ಗ್ಲಾಸು, ಕಬ್ಬಣ, ಪ್ಲಾಸ್ಟಿಕ್ ಈ ರೀತಿ ಸಪ್ರೇಟ್ ಮಾಡಿ ಅದನ್ನ ರೀಸೈಕಲ್ ಮಾಡಿ ಆಗುತ್ತೆ. ಅದು ಕೂಡ ಅವ್ರಿಗೆ ಇನ್ಕಮ್ಮೆ. ಜೊತೆಗೆ ಹಸಿ ಕಸನ ತಗೊಂಡೋಗಿ ಗೊಬ್ಬರ ಮಾಡೋದ್ರಿಂದ ಮತ್ತೆ ರೈತರಿಗೆ ವಾಪಸ್ ಕೊಡ್ಬೋದು ಆ ಗೊಬ್ಬರ. ಇಷ್ಟೆಲ್ಲ ಇದೆ ಕಸದಲ್ಲಿ, ಅವ್ರಿಗೆ ಇನ್ಕಮ್ಮೆ ಇದೆ. ಅದಕ್ಕೊಂದು ಜಾಗ ಇಲ್ಲ, ಒಂದು ಇದಿಲ್ಲ. ಚಿಕ್ಕನಾಯಕಳಿಗೆಲ್ಲ ಅಷ್ಟು ಸುಸಜ್ಜಿತವಾದ ಕಸ ವಿಲೇವಾರಿ ಘಟಕನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕೋದು ಅಂತ ಒಂದು ತಾತ್ಕಾಲಿಕ ತೀರ್ಮಾನಕ್ಕೆ ಬಂದಿದೆ ಅಂತ ಕೇಳ್ಪಟ್ಟೆ. ಅದು ನಿಜವಾಗ್ಲೂ ವೈಜ್ಞಾನಿಕ ಅಲ್ಲ ಅದು. ಯಾಕೆಂದ್ರೆ ಇಲ್ಲಿಂದ ಡೈಲಿ ಇವರು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಮತ್ತು ಅಲ್ಲಿ ತಗೊಂಡೋಗಿ ಹಾಕೋದು ಎಷ್ಟು ಖರ್ಚು ಬರುತ್ತೆ, ಅದಕ್ಕೆ ಎಷ್ಟು ಲಾಸ್ ಆಗುತ್ತೆ, ಡೀಸೆಲ್ ಎಷ್ಟು ವೇಸ್ಟ್, ಪೆಟ್ರೋಲ್ ಎಷ್ಟು ವೇಸ್ಟ್ ಎಲ್ಲ ಇದೆ. ಇಡೀ ಹುಳಿಯಾರಲ್ಲಿ ಖಾಸಗಿಯವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಅವರ ಜಮೀನುಗಳು ಕೊಡೋದಕ್ಕೆ ರೆಡಿ ಇದ್ದಾರೆ ಸರ್ಕಾರಕ್ಕೆ. ಅವ್ರಿಗೆ ಸೂಕ್ತವಾದ ಏನು ವೈಜ್ಞಾನಿಕ ಬೆಲೆ ಇದೆ ಅದನ್ನು ನಿಗದಿ ಮಾಡಿ ಜಾಗ ತಗೊಂಡ್ರೆ ಆಗೋಯ್ತು. ಅದಕ್ಕೆ ಸಮಸ್ಯೆ ಒಂದು ದಿವಸಕ್ಕೆ ಪರಿಹಾರ ಆಗೋಗುತ್ತೆ. ಕಸದ ಜಾಗ ಗೊತ್ತಾದ್ರೆ ಕಸದೊಳಗೆ ಹಾಕ್ತಾರೆ, ಮುಗಿದೋಯ್ತು. ಇನ್ನು ಸಂತೆ ಜಾಗ ಸಾಕಷ್ಟು ಜನಗಳಿಗೆ ತೊಂದರೆ ಆಗಿದೆ. ಅದು ಇವತ್ತಿಂದಲ್ಲ, ಮೊದಲೇ ಒಂದ್ಸರಿ ಕೂತ್ಕೊಂಡು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ 3 ದಿವಸ ಮಾತಾಡಿ, ಮತ್ತೆ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಅಧ್ಯಕ್ಷರೆಲ್ಲ ಮಾತಾಡಿ ಅವ್ರನ್ನ ಎದುರಿಸಿ ಮತ್ತೆ ಅದಾದ್ಮೇಲೆ 2ನೇ ಬಾರಿ ಕೂತ್ಕೊಂಡು ಮತ್ತೆ ಮೊದಲ ಪ್ರಶ್ನೆ ಆಗಿ ಆಮೇಲೆ ಮತ್ತೆ DC ಮತ್ತೆ ತಹಸೀಲ್ದಾರ್ ಎಲ್ಲ ಬಂದು ಅವರು ಕೂಡ ಇವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟು 8 ದಿವಸ ಟೈಮ್ ಕೊಡಿ, ಅದರೊಳಗೆ ನಾವು ಇದನ್ನು ಬಗೆಹರಿಸ್ತೀವಿ ಅಂತೆಲ್ಲ ಹೇಳಿ ಅವೆಲ್ಲವೂ ಕೂಡ ಆಗದೇ ಇದ್ದಾಗ ಕೊನೆಗೆ ಇವರು ಅಂತಿಮವಾಗಿ ಅಹೋರಾತ್ರಿ ಧರಣಿಗೆ ಕೂತಿರೋದು. ಮತ್ತು ಅದಕ್ಕೂ ಕೂಡ ಇವರು ಮಣಿಲಿಲ್ಲ ಅಂತಂದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದು ಹೋಗಿದ್ದಾರೆ ಈ ಸಮಸ್ಯೆ. ಯಾಕೆ ಅಂತಂದರೆ ಮುಖ್ಯವಾಗಿ ಎರಡೇ ಸಮಸ್ಯೆ ಇರೋದು. ಒಂದು ಸಂತೆ ಜಾಗನ ಬದಲಾಯಿಸುವಂಥದ್ದು, ಮತ್ತು ಎರಡನೇದು ಈ ಕಸ ವಿಲೇವಾರಿ ಸಮಸ್ಯೆನ ಬಗೆಹರಿಸೋದು. ಇವೆರಡು ಕೂಡ ಮೂಲಭೂತವಾದ ಸಮಸ್ಯೆಗಳು, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ರೈತರಿಗೆ ಅತಿ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು. ಮತ್ತು ಈ ಒಂದು ಪಟ್ಟಣ ಪಂಚಾಯಿತಿಯ ಒಂದು ಸ್ಥಾನವನ್ನು ಇವತ್ತು ಏನು ಹೊಂದಿದೆ ಹುಳಿಯಾರು, ನಮ್ಮ ಇಡೀ ಚಿಕ್ಕನಾಯಕಗಳಿಗೆ ಇವತ್ತು ಒಂಥರ ಕಿರೀಟ ಇದ್ದಂಗೆ ಹುಳಿಯಾರು. ಇಲ್ಲಿಯ ಬಿಸಿನೆಸ್ ಇರ್ಬೋದು, ಮತ್ತು ಇಲ್ಲಿಯ ಒಡನಾಟಗಳಿರ್ಬೋದು, ಮತ್ತು ಇಲ್ಲಿಯ ಸಾರಿಗೆ ಸಂಪರ್ಕ ಇರ್ಬೋದು, ಮತ್ತು ಬೇರೆ ಬೇರೆ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಒಂದು ಸಂಪರ್ಕ ಕೇಂದ್ರ ಇದೆ. ಇಡೀ ಚಿಕ್ಕನಾಯಕಳಿಗೆ ಇದೊಂದು ಬ್ರೈನ್ ಅಂತ ಹೇಳ್ಬೋದು. ಅಂಥ ಒಂದು ಸ್ಥಳದಲ್ಲಿ ಇವತ್ತು ಈ ರೀತಿಯ ತುಂಬ ಸಣ್ಣ ವಿಷಯಕ್ಕೆ ಇಷ್ಟೊಂದು ರೈತರು ಮನೆ ಮಠ ಎಲ್ಲ ಬಿಟ್ಟು ಕೃಷಿ ಮಳೆ ಬರ್ತಾ ಇದೆ, ತೋಟಗಳಲ್ಲಿ ಹೊಲಗಳಲ್ಲಿ ಸಾಕಷ್ಟು ಕೆಲಸ ಇದೆ ಅಂಥವೆಲ್ಲವನ್ನು ಬಿಟ್ಟು ಇವತ್ತು ರಾತ್ರಿಯಾಗಲೂ ಇಲ್ಲಿ ಈ ಥರ ಒಂದು ಬೀದಿನಲ್ಲಿ ಮಲ್ಲಿಗೆ ಪಕ್ಕದಲ್ಲಿ ಇವತ್ತೆಲ್ಲ ಆವುಗಳು ಬರ್ತಾ ಇರ್ತದೆ, ಮಳೆ ಬರ್ತಾ ಇದೆ.
ಅಂತ ಒಂದು ಘೋರ ಪರಿಸ್ಥಿತಿನಲ್ಲಿ ಇವತ್ತು ರೈತರು ಇವತ್ತು ಮಲಗುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಯಾಕೆ ಈ ಒಂದು ರೈತರ ಸಮಸ್ಯೆಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇದೇ ರೀತಿಯ ಪ್ರತಿಭಟನೆಯನ್ನ ಯಾವುದಾದ್ರೂ ಒಂದು ಬೇರೆ ಸಂಘಟನೆ ಅಥವಾ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಇನ್ನೊಂದು ಬೇರೆ ರೀತಿಯ ಆರ್ಥಿಕವಾಗಿ ತುಂಬಾ ಸದೃಢವಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮಾಡಿದ್ರೆ ಒಂದು ದಿವಸ ಅಥವಾ ಅರ್ಧ ಗಂಟೆ ಅಥವಾ 24 ಗಂಟೆ ಒಳಗಡೆ ಅಟೆಂಡ್ ಮಾಡ್ಬಿಡ್ತಾರೆ. ಅದೇ ನಮ್ಮ ರೈತರೇನಾದ್ರು ಕೇಳಿದ್ರೆ ತಿಂಗ್ಳುಗಟ್ಟಲೆ ಆಗಲಿ, ವರ್ಷಗಟ್ಟಲೆ ಆಗಲಿ, 2 ವರ್ಷ 3 ವರ್ಷ ಆದ್ರೂ ಕೂಡ ಇದಕ್ಕೆ ಮಲ್ಕೊಂಡು ರೈತ ಸಮಸ್ಯೆ ಪರಿಹಾರ ಮಾಡ್ಬೇಕಾ? ಇದು ಉಳಿಯಾರಿಂದ ಸಮಸ್ಯೆ ಪರಿಹಾರ ಮಾಡಿದ್ರೆ ರೈತ ಒಬ್ಬರೇ ಜವಾಬ್ದಾರಿನ? ಬೇರೆಯವರೆಲ್ಲ ಯಾಕೆ ಸಹಕಾರ ಸಂಘಗಳು ಇದ್ದಾವೆ, ಆಮೇಲೆ ನೌಕರ ಸಂಘಗಳಿದ್ದಾವೆ, ಬೇರೆ ಬೇರೆ ಸಾಕಷ್ಟು ಸಂಘಟನೆಗಳಿದೆ, ಅವ್ರಿಗೆಲ್ಲ ಇದು ಬೇಡವಾ? ಅವ್ರ ಮನೆ ಕಸ ಆಚೆಗಡೆ ಹೋಗೋದು ಬೇಡವಾ? ಅದೇ ರೀತಿ ಅವರು ಸಂತೆಗೆ ಬಂದು ವ್ಯಾಪಾರ ಮಾಡೋದು ಬೇಡವಾ? ಅವರ ಜೀವಕ್ಕೆ ಅದು ತೊಂದರೆ ಇಲ್ವಾ? ಇವೆಲ್ಲ ಪ್ರಶ್ನೆಗಳನ್ನು ಅವ್ರು ಹಾಕ್ಕೋಬೇಕು, ಅವ್ರ ಆತ್ಮಸಾಕ್ಷಿಗೆ ಹಾಕ್ಕೋಬೇಕು. ಅವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ಇದ್ದಾರೆ, ಅವರೆಲ್ಲರೂ ಕೂಡ ಬರಬೇಕು. ಮತ್ತು ಜನಪ್ರತಿನಿಧಿಗಳಿಂದ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ಕೆಲಸನ ಮುಗಿಸ್ಬೇಕು. ಎರಡು ಕೂಡ ತುಂಬ ಸರಳವಾದ ಸಮಸ್ಯೆಗಳು, ಪರಿಹಾರ ಆಗದೇ ಇರೋಂಥ ಸಮಸ್ಯೆ ಅಲ್ವೇ ಅಲ್ಲ. ಅದನ್ನು ಇವತ್ತು ಈ ಮಟ್ಟದ ಒಂದು ಜನಗಳು ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ರಾತ್ರಿಯಲ್ಲಿ ಇಲ್ಲಿ ಮಲಗುವಂಥ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅಂದರೆ ನಮಗೆ ತುಂಬ ನಾಚಿಕೆ ಕೊಡುವಂಥ ವಿಷಯ. ಜನಪ್ರತಿನಿಧಿಗಳು ನಾಚಿಕೆ ಕೊಡಬೇಕು, ಧನ್ಯವಾದಗಳು. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ರೈತ ಸಂಘ ಇರ್ಬೋದು, ಇನ್ನೊಂದು ಸಂಘಟನೆಗಳು ಈ ರೀತಿಯ ಒಂದು ಅವ್ರು ಮಾಡಬೇಕಾದ ಕೆಲಸನ ಮಾಡೋಕ್ಕೆ ನಾವು ನಮ್ಮನೆ ಕೆಲಸ ಬಿಟ್ಟು ಬಂದು ಇಲ್ಲಿ ಮಲ್ಕೋಬೇಕಾ? ಈ ಪ್ರಶ್ನೆ ಕೇಳಿ. ಈಗ ಸರ್ಕಾರದ ಅಧಿಕಾರಿಗಳು ಸಂಬಳ ತಗೋತಾರೆ, ಅವ್ರ ಜವಾಬ್ದಾರಿ ಏನು? ಈಗ ಒಂದು ಪಟ್ಟಣ ಪಂಚಾಯತಿ ಹಂತಕ್ಕೆ ಇದು ಅಪ್ಗ್ರೇಡ್ ಆಗಿದೆ ಉಳಿಯಾರು. ಅದಾದ್ಮೇಲೆ ಮೂಲಭೂತ ಸೌಕರ್ಯಗಳು ಏನೇನೆಲ್ಲ ಮಾಡಬೇಕು ಅವೆಲ್ಲವೂ ಮಾಡಬೇಕು. ಅವೆಲ್ಲವೂ ಮಾಡಿಲ್ಲ ಅಂತಂದ್ರೆ ಇವ್ರು ಹೆಂಗೆ ಇವರು ಕರನ ಕೇಳ್ತಾರೆ, ಇವರು ಹೆಂಗೆ ಟ್ಯಾಕ್ಸ್ ಕೇಳ್ತಾರೆ? ಹಾಗಾಗಿ ಇವರ ತೀರ್ಮಾನ ಸರಿ ಇದೆ. ನೀವು ನಮ್ಮ ಹತ್ರ ತಗೊಂಡ ಟ್ಯಾಕ್ಸ್ಗೆ ನಮಗೆ ಸೌಲಭ್ಯ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೌಲಭ್ಯನೇ ಕೊಡದೆ ಇವ್ರು ಹೆಂಗೆ ಟ್ಯಾಕ್ಸ್ ಹಾಕ್ತಾರೆ? ನೀವು ರಸ್ತೆನೇ ಮಾಡಿದೆ, ನೀವು ರಸ್ತೆದು ನನಗೆ ಸುಂಕ ಕೊಡುವಂತಂದ್ರೆ ಹೆಂಗೆ ಆಗುತ್ತಾ? ಇದೇ ರೀತಿ ಈ ಥರ ಆಗೋಗ್ಬಿಟ್ರೆ ನಾಳೆ ಹೆಂಗೆ ಈ ಥರ ರೌಡಿಗಳು ಬಂದ್ಬಿಟ್ಟು ದುಡ್ಡು ಕಿತ್ಕೊಂಡಾಗಿ ನಮಗೆ ಬೇಕು ದುಡ್ಡು ಎತ್ಕೊಂತೀವಿ, ನಿಮ್ಗೇನು ಕೊಡಲ್ಲ ಅಂತ ಅಲ್ವಲ್ಲ? ಅದಾಗಬಾರ್ದು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬರು ತೆರಿಗೆ ಕಟ್ಟೋನ್ಗೆ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಜನಪ್ರತಿನಿಧಿ ರೆಸ್ಪಾನ್ಸಿಬಲ್, ಅವ್ರದೇ ಜವಾಬ್ದಾರಿ. ಇದಕ್ಕೆ ಅವ್ರ ಬದ್ಧತೆ ಇದೆ. ಅವ್ರು ಕೊಡತಕ್ಕಂಥ ತೆರಿಗೆಗೆ ಗೌರವ ಕೊಡಬೇಕು. ಆ ತೆರಿಗೆಗೆ ನಾವು ಕೊಟ್ಟಿದ್ದು ಪ್ರತಿ ವರ್ಷ ಜಾಸ್ತಿ ಮಾಡ್ತಿದ್ದಾರೆ. ಈಗ ಯಾವುದೇ ಕರ ನೀವು ತಗೊಳ್ಳಿ, ನೀವು ಎಲ್ಲವೂ ಜಾಸ್ತಿ ಆಗಿದೆ. 10% ಇದ್ದಿದ್ದು 20% ಆಗಿದೆ, 30-40ಕ್ಕೆ ಹೋಗಿದೆ. ಪರ್ಸೆಂಟೇಜ್ ಕಮ್ಮಿ ಅಂತೂ ಆಗಿಲ್ಲ. ಆದ್ರೆ ಏನ್ ಸೇವೆ ಕೊಟ್ಟಿದ್ದಾರೆ, ನಮ್ಗೇನ್ ಕೊಟ್ಟಿದ್ದಾರೆ, ನಮ್ಗೇನು ಉಪಯೋಗ ಆಗಿದೆ? APMC ನಲ್ಲಿ ನಮ್ಗೇನು ಅನುಕೂಲ ಮಾಡ್ಕೊಟ್ಟಿದ್ದಾರೆ? ನೆರಳಿಂದ ಏನ್ ಮಾಡ್ಕೊಟ್ಟಾರೆ, ನೀರಿಂದ ಏನ್ ಮಾಡ್ಕೊಟ್ಟಾರೆ? ಶೌಚಾಲಯ ಇದೆಯಾ? ಇಲ್ಲ. ಮತ್ತೆ ಇವೆಲ್ಲ ಯಾಕೆ ಮಾಡಿಲ್ಲ? ಮತ್ತೆ ಏನು ಕಟ್ಟಬೇಕು? ರೈತಗಳು ಏನು ಕಟ್ಟಬೇಕು, ಜನಗಳು ಏನು ಕಟ್ಟಬೇಕು? ಇದನ್ನ ಕೇಳ್ತಿರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆ. ಅದಕ್ಕೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆನ ತಕ್ಷಣ ಪರಿಹಾರ ಮಾಡಬೇಕು. ಇದು ಒಂದು ಅರ್ಧ ದಿವಸಲಾಗಂತ ಕೆಲಸ. ದಯವಿಟ್ಟು ಇದನ್ನ ಮತ್ತೆ ಎಳಿಬೇಡಿ. ಮತ್ತೆ ಇದೇನೋ ಹೋಗಿ ಮತ್ತೆ ಇನ್ನು ಬೇರೆಯವರೆಲ್ಲ ಸೇರ್ಕೊಳ್ಳೋದು, ಮತ್ತೆ ಇದೇನೋ ಒಂಥರ ಬೇರೆ ಥರ ಆಗೋದು ಎಲ್ಲ ಕೂಡ ಆಗಬಹುದು. ಹಾಗಾಗಿ ಅಂಥವೆಲ್ಲ ಕೂಡ ಅವಕಾಶ ಕೊಡಬೇಡಿ. ಅದೆಲ್ಲ ಕೂಡ ನೀವೇ ಜವಾಬ್ದಾರ ಆಗ್ತದೆ. ಇವತ್ತು ಒಂದು ಆಫೀಸಲ್ಲಿ ಕೂತ್ಕೊಂಡು ನೀವೆಲ್ಲ ಸೇಫ್ಟಿಯಿಂದ ಇದ್ದೀರಾ, ನಿಮ್ಮ ಕಣ್ಣು ಮುಂದೆನೇ ಈ ಥರ ರೈತರುಗಳೆಲ್ಲ ಬಂದ್ಬಿಟ್ಟು ಊಟ ಇಲ್ಲ, ಆಮೇಲೆ ವಸತಿ ಇಲ್ಲ, ಅವ್ರಿಗೆ ಒಂದು ರಕ್ಷಣೆ ಇಲ್ಲ, ಈ ಥರ ಬಂದ್ಬಿಟ್ಟು ಅವರೆಲ್ಲ ಈ ಥರ ಸಾಯ್ತಾ ಇಷ್ಟೊಂದು ಈ ಸಮಸ್ಯೆನ ಪರಿಹರಿಸುವಂತ ಕೇಳ್ಕೋಬೇಕಾ? ಈ ಹಂತಕ್ಕೆ ಬೇಕಾ ನಾವು? ಇಲ್ಲ, ಇದೆಲ್ಲ ಆಗಬಾರ್ದು. ಇವೆಲ್ಲವೂ ಕೂಡ ಪರಿಹರಿಸೋದಕ್ಕೆ ಸಾಧ್ಯ ಇದೆ. ದಯವಿಟ್ಟು ಒಳ್ಳೆ ಮನಸ್ಸಿರಬೇಕು. ಮತ್ತು ಒಂದು ಇಂಥ ದಿವಸದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಒಂದು ಕಮಿಟ್ಮೆಂಟ್ ಬೇಕು. ಯಾಕಂದ್ರೆ DC ಅವ್ರಿಗೆ ಮಾಹಿತಿ ಹೋಗಿಲ್ಲ, ಅಲ್ಲಿಂದ ಮತ್ತೆ ಇನ್ನೆಲ್ಲರಿಗೂ ಹೋಗಿ ಚೀಫ್ ಸೆಕ್ರೆಟರಿಗೆ ಹೋಗಿ ಮತ್ತೆ ವಾಪಸ್ ಬರಬೇಕಲ್ವಾ ಇವೆಲ್ಲ ಮಾಹಿತಿಗಳು. ಅಂಥವೆಲ್ಲ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅವನ್ನೆಲ್ಲ ಸ್ವಲ್ಪ ಯಾರಾದರೂ ಬೆನ್ಬಿದ್ದು ಮಾಡಿಸಿ ಅಧಿಕಾರಿಗಳು ಎಲ್ಲ ಮಾಡಬೇಕು. ನಾವು ಇನ್ನೊಂದು ನೋಡ್ತಾ ಇದ್ದೀವಿ, ಸಾಕಷ್ಟು ಕೋಟಿಗಟ್ಟಲೆ ಹಣ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಮೀಸಲಾಗಿದೆ. ಅವೆಲ್ಲವನ್ನೂ ಕೂಡ ಮಾಡೋದಕ್ಕೆ ಅವ್ರು ಮನಸ್ಸು ಮಾಡಿದ್ರೆ ಅರ್ಧ ಗಂಟೆ ಅರ್ಧ ದಿವಸದಲ್ಲಿ ಇವೆಲ್ಲ ಮಾಡ್ತಿದ್ದಾರೆ, ಆಯ್ತಾ? ಆದರೆ ಈ ಸಮಸ್ಯೆಗಳನ್ನ ಮಾಡೋದಕ್ಕೆ ಯಾಕೆ ಇವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಕೊಡಬೇಕು. ಇಲ್ಲಿ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿಯ ಸ್ಥಳೀಯ ಆಡಳಿತ ಸಂಸ್ಥೆ ಏನಿದೆ ಅವರು ಪ್ರತಿನಿಧಿಗಳಿರ್ಬೋದು, ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನು ತುಂಬ ತಕ್ಷಣ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಕೆಲಸನ ಬೇಗ ಮಾಡಿ ಈ ಒಂದು ಸಮಸ್ಯೆ ಪರಿಹಾರ ಆಗಲಿ ಅಂತೇಳಿ ಆಶಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರೈತ ಸಂಘದ ಎಲ್ಲ ಮಿತ್ರರಿಗೆ ವಂದಿಸಿ ನಾನು ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯ ಅಧ್ಯಕ್ಷರೂ ಆದ ಡಾಕ್ಟರ್ ST ನಾಗರಾಜು ಸಿದ್ದನಕಟ್ಟೆ ಅವರು
ರೈತರ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರ ಹೋರಾಟ ನ್ಯಾಯಸಮ್ಮತವಾಗಿದೆ, ನಮ್ಮ ಸಂಘಟನೆಯು ರೈತರ ಪರ ನಿಂತಿದೆ ಅಂತ ಬೆಂಬಲ ಘೋಷಿಸಿದ್ದಾರೆ. ರೈತರ ಹೋರಾಟವು ಜನಹಿತದ ಹೋರಾಟ. ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟವು ರೈತರ ಜೊತೆ ನಿಂತಿದೆ. ನ್ಯಾಯಕ್ಕಾಗಿ ನಡೀತಾ ಇರುವ ಈ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ. ಸರ್ಕಾರ ತಕ್ಷಣ ಸ್ಪಂದಿಸದಿದ್ರೆ ನಾವು ಕೂಡ ರೈತರ ಬೆಂಬಲವಾಗಿ ಮುಂದಿನ ಹಂತದ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ರೈತರು ತಮ್ಮ ಬೇಡಿಕೆಗಳನ್ನ ತಕ್ಷಣ ಪರಿಗಣಿಸಿ ಕ್ರಮ ಕೈಗೊಳ್ಳದಿದ್ರೆ ಹೋರಾಟವನ್ನ ತೀವ್ರಗೊಳಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕ ಸಂಘಕ್ಕೆ, ಕಾರ್ಮಿಕರಿಗೆ, ಕಾರ್ಮಿಕ ಸಂಘಕ್ಕೆ, ಕಾರ್ಮಿಕರುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಂದ್ರಣ್ಣ ಬಣಕ್ಕೆ, ನಮ್ಮ ಹೋರಾಟಕ್ಕೆ ಆಮೇಲೆ ಮಂಜಣ್ಣ ಕೂಗ